ಯಾಕೋ ಸೂರ್ಯ ಹೀಗೆ ಮಾತಾಡ್ತಿದ್ಯಾ? ನೀನೀಗ ಸುಳ್ಳು ಹೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ನಾನು ಇಷ್ಟೊಂದು ಟೆನ್ಷನಲ್ಲಿ ಓದಾಡ್ತಿದ್ದೀನಿ, ನೀನು ನೋಡಿದ್ರೆ ಹೀಗೆ ಮಾತಾಡ್ತೀಯಲ್ಲ. ಒಂದು ಮಾತು ಹೇಳ್ತೀನಿ ಸೂರ್ಯ, ಈಗ ನೀನು ಸುಳ್ಳು ಹೇಳಲೇಬೇಕು. ಸಾಧ್ಯನೇ ಇಲ್ಲ ಅಣ್ಣ, ಸಾಧ್ಯನೇ ಇಲ್ಲ. ಆ ಸುಳ್ಳು ಅನ್ನೋ ಪದದಿಂದಾನೇ ಇಷ್ಟೆಲ್ಲ ಆಗಿದ್ದು ನಮ್ಮ ಮನೇಲಿ. ನಾನ್ ಮಾತ್ರ ಸುಳ್ಳು ಹೇಳಲ್ಲ, ನೀನ್ ಬೇಕಾದ್ರೆ ಹೇಳ್ಕೊ. ನನ್ಗೇನು ಸುಳ್ಳು ಹೇಳಬೇಕು ಅಂತ ಆಸೆ ಏನೋ? ಆರತಿ ಹತ್ರ ಹೋದ್ರೆ 10 ಪ್ರಶ್ನೆ ಕೇಳ್ತಾಳೆ, ಆದಿತ್ಯಲ್ಲಿ ಅಂತ. ಏನು ಹೇಳ್ತೀಯಾ? ನಿಜ ಹೇಳ್ಬಿಡ್ತೀಯಾ? ಆಮೇಲೆ ಮುಂದಿನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋ. ಸರಿ, ನೀನು ಹೇಳೋ ರೀತಿನೇ ಸುಳ್ಳು ಹೇಳ್ದೆ ಅಂತಾನೆ ಇಟ್ಕೊ. ಏನಂತ ಹೇಳಿ? ಸ್ಕೂಲ್ಗೆ ಹೋಗಿದ್ದಾನೆ ಅಂತ ಹೇಳ, ಟ್ಯೂಷನ್ಗೆ ಹೋಗಿದ್ದಾನೆ ಅಂತ ಹೇಳ, ಅಥವಾ ಆಟ ಆಡೋದಕ್ಕೆ ಹೋಗಿದ್ದಾನೆ ಅಂತ ಹೇಳ? ಎಷ್ಟೊತ್ತವರೆಗೂ ಇದೇ ರೀತಿ ಸುಳ್ಳು ಹೇಳ್ತಾ ಕೂತಿರ್ಲಿ ಅಣ್ಣ. ಆಮೇಲೆ ಅವ್ರ ಪ್ರಶ್ನೆ ಕೇಳ್ತಾರಲ್ವಾ, ಅವಾಗ ಏನಂತ ಉತ್ತರ ಹೇಳಿ? ನೋಡೋ, ಏನಾದ್ರೂ ಯೋಚನೆ ಮಾಡಿ ಹೇಳಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆಗಲ್ಲ ಅಣ್ಣ. ನಾವು ಸುಳ್ಳು ಹೇಳಿದ್ದಕ್ಕೇನೆ ಕೋರ್ಟಲ್ಲಿ ನನಗೆ ಶಿಕ್ಷೆ ಆಗಿದ್ದು ಜೈಲ್ಗೆ ಹೋಗೋಕ್ಕಿಂತ ಮುಂಚೆನೂ ಸುಳ್ಳು ಹೇಳ್ತಾನೆ ಕೂತೆ. ಅಲ್ಲಿ ಆದಿತ್ಯ ಶಶಾಂಕ್ ಜೊತೆ ಇರ್ಬೇಕಾಗಿತ್ತು, ಆ ವಿಷಯನೂ ಮುಚ್ಚಿಟ್ಟು ಸುಳ್ಳು ಹೇಳ್ದೆ. ಕೊನೆಗೆ ಆರ್ತಿ ಅವ್ರಿಗೆ ಇದೆಲ್ಲಾ ವಿಷಯ ಗೊತ್ತಾಯ್ತಲ್ವಾ? ಎಲ್ಲುಳಿತನ್ನ ಸುಳ್ಳು? ಕೊನೆಗಾಗಿದ್ದು ಒಂದೇ, ನಾವು ಸುಳ್ಳುಗಾರರಾದ್ರಿ ಅಷ್ಟೇ. ನೀನ್ ಹೇಳ್ತಿರೋದು ಪೂರ್ತಿ ಸುಳ್ಳು ಅಂತ ನಾನು ಹೇಳ್ತಿಲ್ಲ, ಅಥವಾ ಆರ್ಥಿಕ ವಿಷಯ ಗೊತ್ತಾಗ್ಲೇಬಾರ್ದು ಅಂತಾನೂ ಹೇಳ್ತಿಲ್ಲ. ಸ್ವಲ್ಪ ದಿನ ಕಾಯೋಣ, ಆಗ್ಲೂ ಆದಿತ್ಯ ಸಿಗದೆ ಇದ್ರೆ ಆಮೇಲೆ ನೋಡೋಣ. ಕೋರ್ಟಲ್ಲಿ ಸುಳ್ಳು ಹೇಳಿದ್ವಿ, ಭರತ್ ಕೊಡದೆ ಹೋಗಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಅವತ್ ನಿನ್ ಫ್ರೆಂಡು ಭರತ್ ಇವತ್ತು ಆ ವಿಧಿನೇ ಕೈ ಕೊಡ್ಬೋದಲ್ವಾ? ಯಾಕಣ್ಣ ನಿನ್ಗೆ ಇಷ್ಟೊಂದು ಹಠ? ನಾನು ಸುಳ್ಳು ಹೇಳಲ್ಲ ಅಣ್ಣ. ನಾನು ಹೇಳೋದು ನಿನ್ಗೆ ಅರ್ಥ ಆಗ್ತಿಲ್ಲ ಕಣೋ. ಹೆಂಗಸರು ಬಸರಿ ಬಾಣಂತಿ ಆಗಿದ್ದಾಗ ತುಂಬ ಸೂಕ್ಷ್ಮ ಆಗಿರ್ತಾರೆ. ನಿಜ ಹೇಳಿದ್ರೆ ಕೊರಗ್ಬೋದು. ಬಾಣಂತಿ ಸನ್ನಿ ಆದರೂ ಆಗ್ಬೋದು. ಆಮೇಲೆ ಆರ್ತಿನ ಕಳ್ಕೋಬೇಕಾಗಿ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಏನ್ ಎದುರಿಸ್ತಾ ಇದೆಯಾ ಅಣ್ಣ? ಇರೋ ವಿಷಯ ಹೇಳ್ತಾ ಇದ್ದೀನಿ ನೋಡು. ಈಗ ನಾನು ಆರ್ತಿ ಹತ್ರ ಹೋಗಿ ಆದಿತ್ಯನ ವಿಷಯದ ಬಗ್ಗೆ ಸುಳ್ಳು ಹೇಳ್ತೀನಿ, ಆಮೇಲೆ ನೀನು ಹೋಗಿ ಅದು ಸುಳ್ಳು ಅಂತ ಹೇಳಬೇಡ. ಆರ್ತಿ ನಿನ್ಗೆ ಹೇಗೆ ಹೆಂಡ್ತಿನೋ ಹಾಗೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಸೊಸೆ, ನೆನ್ಪಿರ್ಲಿ. ಹೋಗಿ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ಬಾ. ಕೂತ್ಕೊಳ್ಳಿ. ಏನು ಸೂರ್ಯ ಅವರೇ, ಆಪರೇಷನ್ ನಿಲ್ಲಿಸಿ ಅಂತ ಒಂದೇ ಸಮ ಚಡ್ಪಡಿಸ್ತಾ ಇದ್ರಿ, ನೋಡಿದ್ರ ಈಗ ಮಗು ತಾಯಿ ಇಬ್ರು ಉಳಿದ್ರ? ಹೌದು ಡಾಕ್ಟರ್, ತುಂಬಾ ಥ್ಯಾಂಕ್ಸ್. ನಿಮ್ಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಧನ್ಯವಾದ ತಿಳಿಸೋದಕ್ಕೆ ಪದಗಳು ಹೊರಡ್ತಾ ಇಲ್ಲ. ಇದು ನನಗೆ ಮರು ಹುಟ್ಟು ಅನ್ನಿಸ್ತಿದೆ. ನನ್ನ ಹೆಂಡತಿ, ನನ್ನ ಮಗು ಇಬ್ರು ನನ್ನ ಜೊತೆನೇ ಇದ್ದಾರೆ, ಯಾರು ನನ್ನ ಬಿಟ್ಟು ಹೋಗಿಲ್ಲ. ತುಂಬಾ ಥ್ಯಾಂಕ್ಸ್. ಬರೀ ಥ್ಯಾಂಕ್ಸಾ? ನಮಗೇನು ಕೊಡಲ್ವಾ? ಏನ್ರಿ ನೀವು ಇಷ್ಟು ಕಂಜೂಸಿದ್ದೀರಾ? ಎಲ್ಲ ಬರೀ ಬಾಯಿ ಮಾತನ್ನೆಲ್ಲ ಮುಗಿಸ್ತಾ ಇದ್ದೀರಾ? ಹಾಗೆಲ್ಲ ಏನೂ ಇಲ್ಲ ಸರ್, ನೀವೇನು ಬೇಕಾದರೂ ಕೇಳಿ, ನಾನು ಇಲ್ಲ ಅನ್ನಲ್ಲ, ನಾನು ಕೊಟ್ಟೇ ಕೊಡ್ತೀನಿ. ನಾ ಹೇಳಿದ್ದಾನೆ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀನಿ ಸರ್. ಇಲ್ಲ ಅನ್ಬಾರ್ದು. ಶೋರ್ ಸರ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಮ್ಮ ಆಸ್ಪತ್ರೆ ಬಿಲ್ ಪೇ ಮಾಡಿ ಹೆಂಡತಿ ಮಗುನ ಮನೆಗೆ ಕರ್ಕೊಂಡೋಗಿ. ನಿಜವಾಗ್ಲೂ ಡಾಕ್ಟರ್? ನಿಜವಾಗ್ಲೂ ಕರ್ಕೊಂಡೋಗಿ. ಆದರೆ ಡಾಕ್ಟರ್, ನೀವು ಮೋಸ ಮಾಡ್ತಾ ಇದ್ದೀರಾ. ಮೋಸನಾ? ಮತ್ತಿನ್ನೇನು ಡಾಕ್ಟರ್, ನಿಮಗೇನು ಬೇಕು ಅಂತ ಕೇಳಿದ್ರೆ ನನಗೆ ಬೇಕಾಗಿದ್ದನ್ನು ಮಾತ್ರ ಕೊಟ್ಟು ನೀವೇನು ತಗೊಂತಲ್ವಲ್ಲ. ಹೇಳಿ ಡಾಕ್ಟರ್, ನಿಮ್ಗೇನು ಗಿಫ್ಟ್ ಕೊಡಲಿ? ಪ್ರತಿಯೊಬ್ಬ ಡಾಕ್ಟ್ರಿಗೂ ಸಿಗೋವಂಥ ದೊಡ್ಡ ಗಿಫ್ಟ್ ಏನು ಗೊತ್ತಾ? ಈ ನಗು. ಡಿಸ್ಚಾರ್ಜ್ ಆಗ್ತಾ ಹೀಗೆ ನಗ್ತಾ ಹೋಗ್ತಾ ಇದ್ರೇ ಡಾಕ್ಟ್ರ್ ಸಿಗೋ ದೊಡ್ಡ ಗಿಫ್ಟು. ಈ ನಗು ಹೀಗೆ ಇರಲಿ. ಅಂದಾಗೆ ನೀವು ಮನೆಯವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋಗಿ,
ಓಕೆ ಡಾಕ್ಟರ್, ಎನಿ ಮೋರ್ ಪ್ರಿಕಾಷನ್ಸ್? ಅಂಥದ್ದೇನಿಲ್ಲ, ಅವ್ರು ತುಂಬ ವೀಕ್ ಆಗಿದ್ದಾರೆ. ಟೈಮ್ ಟು ಟೈಮ್ ಅವ್ರಿಗೆ ಹಣ್ಣು ಹಾಲು ಟ್ಯಾಬ್ಲೆಟ್ಸ್ ಕೊಡಿ, ಒಳ್ಳೆ ರೆಸ್ಟ್ ತಗೊಳ್ಳಿ. ಅವರಿಗೆ ಮನಸ್ಸಿಗೆ ಶಾಕ್ ಆಗುವಂಥ ವಿಷಯ ಯಾವುದನ್ನು ಮಾತಾಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಹಾಂ, ಒಂದು ವಾರದ ನಂತರ ಬಾಣಂತಿ ಮಗುನ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ಹೋಗಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್. ಮತ್ತು ಆಪ್ರೇಷನ್ ಟೈಮಲ್ಲಿ ಐ ಆ್ಯಕ್ಟೆಡ್ ಆಸ್ ಅ ಇಲ್ಲಿಟ್ರೇಟ್. ಐ ಆಮ್ ಸಾರಿ ಫಾರ್ ದಟ್. ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್. ಇಟ್ಸ್ ಓಕೆ, ಕ್ಯಾರಿ ಆನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಭಾವ, ಹೌದಮ್ಮ, ಅಗ್ನಿ ಪರೀಕ್ಷೆಯಲ್ಲಿ ನೀನು ಗೆದ್ದುಬಿಟ್ಟೆ. ನಾವೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ. ಸೂರ್ಯ ಅಂತೂ ಹುಚ್ಚಿನ ಥರ ಆಡ್ತಿದ್ದ. ಅವನು ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ತಿತ್ತು. ಈ ದೃಶ್ಯನ ನಾವು ನೋಡ್ತೀವೋ ಇಲ್ಲೋ ಅಂತ ಅನಿಸ್ಬಿಟ್ಟಿತ್ತು. ದೇವ್ರ ದೊಡ್ಡವನು ನಿನ್ನನ್ನು ಉಳಿಸ್ದ, ಈ ಮುದ್ದಾದ ಮಗುನೂ ಕೊಟ್ಟ. ನಮಗೆಲ್ಲ ಭಾಳ ಭಾಳ ಖುಷಿ ಆಗ್ಬಿಟ್ಟಿದೆ. 100 ವರ್ಷ ಸುಖವಾಗಿ ಬಾಳಮ್ಮ. ಭಾವ, ಯಾಕಮ್ಮ, ಏನಾದರೂ ಬೇಕಿತ್ತಾ? ಭಾವ, ನಾನು ಆಪರೇಷನ್ಗೆ ಹೋಗೋಕ್ಕಿಂತ ಮುಂಚೆ ಆದಿತ್ಯ ಬರ್ತಾನೆ ಅಂತ ಹೇಳಿದ್ರಿ. ಆದರೆ ಅವನನ್ನು ನೋಡೋಕ್ಕೆ ಬಂದಿಲ್ಲ. ಯಾಕೆ ಭಾವ? ನನ್ನ ಮೇಲೆ ಏನಾದರೂ ಅವನಿಗೆ ಸಿಟ್ಟು ಬಂದಿದ್ಯಾ? ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯಾ? ಈಗ ನೀನು ಹೆಚ್ಚಿಗೆ ತಲೆ ಕೆಡಿಸ್ಕೋಬಾರ್ದು, ರೆಸ್ಟ್ ತಗೋಬೇಕು, ಗೊತ್ತಾಯ್ತಾ? ಭಾವ, ನೀವೆಲ್ಲರೂ ಇಲ್ಲೇ ಇದ್ದೀರಾ. ಆದಿತ್ಯನ ನೋಡ್ಕೊಳ್ಳೋರು ಯಾರು? ಪಾಪ, ಅವನು ಊಟ ಮಾಡೋದ್ನೋ ಇಲ್ವೋ? ಅವನಿಗೆ ಯಾರಾದರೂ ಊಟ ಮಾಡಿಸ್ಬೇಕು, ಇಲ್ಲಾಂದ್ರೆ ಅವನು ಏನೂ ತಿನ್ನಲ್ಲ ಭಾವ. ನೀನು ಯೋಚನೆ ಮಾಡಬೇಡಮ್ಮ. ಆದಿತ್ಯ ಸ್ಕೂಲ್ಗೆ ಹೋಗಿದ್ದಾನೆ, ಬರ್ತಾನೆ. ಪರಿಮಳ ಮನೇಲಿದ್ದಾಳಲ್ವಾ, ಅವಳು ಊಟ ಮಾಡಿಸ್ತಾಳೆ. ನೀನು ನೆಮ್ಮದಿಯಾಗಿ ರೆಸ್ಟ್ ತಗೋ. ಅಲ್ಲ ಭಾವ, ಆದಿತ್ಯ. ಆರ್ತಿ, ಈಗ ನೀನು ಮಗುನ ನೋಡ್ಕೊ, ನಾವು ಆದಿತ್ಯನ ನೋಡ್ಕೊಳ್ತೀವಿ. ಭಾವ, ಆದಿತ್ಯ ಯಾಕೋ ತುಂಬ ನೆನಪಿಗೆ ಬರ್ತಾ ಇದ್ದಾರೆ. ಈ ಮಗುನ ಮುದ್ದು ಮಾಡಿದಾಗ್ಲೆಲ್ಲ ಆದಿತ್ಯನ ನೆನಪಿಗೆ ಬರ್ತಾನೆ. ಪ್ಲೀಸ್ ಭಾವ, ಆದಿತ್ಯನ ನಾನು ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಒಂದೇ ಒಂದ್ಸಲ ನನ್ನ ಕರ್ಕೊಂಡು ಬರ್ತೀರಾ ಪ್ಲೀಸ್? ಆರ್ತಿ, ಹಾಗಂತ ಆದಿತ್ಯನಿಗೆ ಸ್ಕೂಲ್ ಬಿಡ್ಸೋಕ್ಕಾಗುತ್ತಾ? ಅವನು ಸ್ಕೂಲ್ಗೆ ಟ್ಯೂಷನ್ಗೆ ಹೋಗಿ ಬರಲಿ, ಆಮೇಲೆ ಖಂಡಿತ ನಾನು ಕರ್ಕೊಂಬರ್ತೀನಿ. ಈಗ ನೀನು ಹೆಚ್ಚಿಗೆ ಮಾತಾಡಬಾರ್ದು, ರೆಸ್ಟ್ ತಗೋ. ರವಿ ಯಾಕೆ ಕಾರ್ತಿಕ್ ಸುಳ್ಳು ಹೇಳ್ತಿದ್ದಾನೆ? ಈಗೇನೋ ಸ್ಕೂಲು ಅಂದ, ಸಂಜೆ ಏನು ಮಾಡ್ತಾನೆ? ವಿಷಯ ಮುಚ್ಚಿಟ್ರೆ ಆಗೋ ಅನಾಹುತಗಳೇ ಜಾಸ್ತಿ. ಒಂದು ಸುಳ್ಳು ಹೇಳಿದ್ದಕ್ಕೆ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ. ಆದರೂ ಇನ್ನೂ ಸುಳ್ಳು ಹೇಳಿದರೆ ಛೇ, ಯಾಕೆ ಇವನಿಗೆ ಬುದ್ಧಿ ಬಂದಿಲ್ಲ? ಮುಂದೆ ಏನು ಗತಿ? ಆರ್ತಿಗೆ ಹೇಗೆ ಸಮಾಧಾನ ಮಾಡೋದು? ಏನ್ರಿ ಫೈಲ್ನಲ್ಲಿ ಇಷ್ಟೊಂದು ಧೂಳಿದೆ, ಕ್ಲೀನ್ ಮಾಡೋಕ್ಕಿಲ್ವಾ? ಓಹೋ, ಲಾಯರ್ ಸಾಹೇಬ್ರು, ಏನು ಸ್ಟೇಷನ್ ಕಡೆ ದಯ ಮಾಡಿಸಿದಿರಿ? ಏನು ವಿಷಯ? ನಾವಿಲ್ಲಿ ಇನ್ಯಾಕೆ ಬರ್ತೀವಿ ಹೇಳಿ? ನನ್ನ ಕ್ಲೈಂಟ್ ಶೇಷಾಗ್ ಅವ್ರನ್ನ ರಿಲೀಸ್ ಮಾಡಿಸೋದಿತ್ತು, ಅದಕ್ಕೆ ಬೇಲ್ ತಂದಿದ್ದೀನಿ. ತಗೊಳ್ಳಿ ಇದನ್ನ ತಗೊಂಡು ರಿಲೀಸ್ ಮಾಡಿ. ಬೇಲ್ ತಂದ್ರ? ಸರಿ, ಸರಿಯಾಗೇ ಇದೆಯಲ್ರಿ ಇನ್ಸ್ಪೆಕ್ಟರ್. ಬೇಲ್ ತರಬೇಕಾದ್ರೆ ಎಲ್ಲ ಚೆಕ್ ಮಾಡಿನ ತರೋದು, ಎಲ್ಲ ಸರಿಯಾಗೇನಿದೆ. ಬಿಡುಗಡೆ ಮಾಡಿ ಬೇಗ. ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀರಾ? ಬಿಡ್ತೀವಿ ಇರಿ. ಏನು ಅರ್ಜೆಂಟ? ಒಳಗೆ ಹಾಕ್ಬೇಕಾದ್ರೆ ನೀವು ಅರ್ಜೆಂಟ್ ಮಾಡ್ಬೋದು, ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಅರ್ಜೆಂಟ್ ಮಾಡಬಾರ್ದಾ? ರೀ ಇನ್ಸ್ಪೆಕ್ಟರ್, ಕಳಿಸಿ ಬೇಗ, ಕರ್ಕೊಂಡು ಹೋಗ್ಬೇಕು ನಾವು. ರೀ, ಅವ್ರನ್ನ ಇಟ್ಕೊಂಡು ನಾವೇನ್ರಿ ಮಾಡ್ಲಿ? ರೀ 301 ರಿಲೀಸ್ ಮಾಡ್ರಿ ಅವ್ರನ್ನ.
ಏನು ನಿಮ್ಮ ಲಾಯರ್ ಬಂದಿದ್ದಾರೆ, ಹೋಗು ಹೋಗು. ಸೈನ್ ಹಾಕು. ನೋಡು, ನಿಮ್ಮನ್ನ ಬೇಲ್ ಮೇಲೆ ಬಿಡ್ತಾ ಇರೋದು. ನಿಮ್ಮ DL ಪಾಸ್ಪೋರ್ಟು ನಮ್ಗೆ ಒಪ್ಪಿಸಿ. ಅಲ್ಲದೆ ನಮ್ಗೆ ಹೇಳ್ದೆ, ನಮ್ಗೆ ಒಪ್ಪಿಗೆ ಪಡಿದೆ ನೀವು ಹೊರಗಡೆ ಹೋಗಿ ಕೂಡ್ದು. ಹಾಗೇನಾದರೂ ಹೋದರೆ ನಿಮ್ಮ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಮತ್ತೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಇನ್ಮೇಲಾದರೂ ಈ ಗೂಂಡಾಗಿರಿ ಎಲ್ಲ ಬಿಟ್ಟು ಒಳ್ಳೇದು ಮಾಡೋದನ್ನು ಕಲೀರಿ. ಈ ವಿಷಯದಲ್ಲಿ ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆಯ್ತು ಬಿಡು, ಅದೇನು ಮಾಡಬೇಕೋ ನೀನು ಮಾಡು, ಅದಕ್ಕೇನು ಮಾಡಬೇಕೋ ಅದನ್ನು ನಾವು ಮಾಡ್ತೀವಿ. ನಾವು ಯಾರನ್ನು ಬಿಡಲ್ಲ, ನೆನಪಿರಲಿ. ಏನ್ರಿ ಮಾಡ್ತೀರಾ? ಏನು ಮಾಡ್ತೀರಾ? ದೊಡ್ಡದಾಗಿ ನಾನು ತಪ್ಪು ಮಾಡಿದ್ದೀನಿ ಅಂತ ನಾನು ಒಳಗಾಕಿದ್ರಲ್ಲ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಸೂರ್ಯ ಮತ್ತು ಅವ್ರ ಮನೆಯವರು ನನ್ನ ಮಗನ್ನ ಕಿಡ್ನ್ಯಾಪ್ ಮಾಡಿ ಬಚ್ಚಿಟ್ಟಿದ್ದಾರೆ ಅಂತ. ಏನು ಆ್ಯಕ್ಷನ್ ತಗೊಂಡ್ರಿ? ನನಗೆ ಉಪದೇಶ ಮಾಡಕ್ಕೆ ಬರ್ಬಿಡಿ ನೀವು. ಮೊದಲು ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ ನನ್ನ ಮಗನ ಹುಡುಕೊಡಿ. ನೋಡಿ, ತುಂಬಾ ಮಾತಾಡ್ತಿದ್ದೀರಿ. ಯಾರು ಎದುರಿಗೆ ಅಂತ ನೆನಪಿರ್ಲಿ. ಈ ಕಾಳೆಯವ್ರಿಗೆ ಇಂಥ ಮನುಷ್ಯನಿಗೆ ಲಾಯರ್ ಹೆಂಗ್ರಿ ಆದ್ರಿ ನೀವು? ನೋಡಿ ಹೇಗೆ ಮಾತಾಡ್ತಾನೆ ನೋಡಿ. ಆಧಾರ ಇಲ್ಲದೆ ಕಂಪ್ಲೇಂಟ್ ಕೊಟ್ಟವನ್ನೆಲ್ಲ ಜೈಲಿಗೆ ಕಳಿಸಿದ್ರೆ ಇಡೀ ಪ್ರಪಂಚದ ಜನ ಇಲ್ಲ ಜೈಲಲ್ಲೇ ಇರಬೇಕಾಗುತ್ತೆ. ಆಧಾರ ಸಿಕ್ಕರೆ ಅವ್ರ ಮೇಲೂ ಕ್ರಮ ಜಡಿಯೋದೆ. ಆಧಾರ ಸಿಗ್ಲಿ ಅಂತ ಸ್ಟೇಷನಲ್ಲಿ ಕೂತಿರೋ ಎಲ್ಲಿ ಸರ್ ಸಿಗತ್ತೆ? ಅವರು ಬರೀ ನಾಟಕ ಮಾಡ್ತಾ ಇದ್ದಾರೆ. ಅವ್ರನ್ನ ಒಳಗೆ ಕರ್ಕೊಂಬಂದು ಒದ್ರೆ ನಿಜ ಏನು ಅಂತ ಅವರೇ ಬಾಯ್ ಬಿಡ್ತಾರೆ. ಅದನ್ನ ಯಾವಾಗ ಎಲ್ಲಿ ಹೇಗೆ ಮಾಡ್ಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ನಿಮ್ಮಿಂದ ಕಲಿಬೇಕಾಗಿಲ್ಲ. ಕಾಳೆಯವ್ರೆ, ಕರ್ಕೊಂಡು ಹೊರಡ್ರಿ ಇವ್ರನ್ನ. ಶಶಾಂಕ್ ಅವರೇ, ಇವ್ರ ಹತ್ರ ಏನ್ ಮಾತು? ಬನ್ನಿ ಹೋಗೋಣ, ಬನ್ನಿ. ಒಂದ್ ನಿಮಿಷ. ಇನ್ನು ನಮ್ಮ ಮನೆಗೆ ಹಿಡ್ದಿದ್ ಗ್ರಹಣ ಬಿಟ್ಟೋಯ್ತು. ರೀ ಸೂರ್ಯ, ಆರ್ತಿ ಬಲ್ಗಾಲಿಟ್ಟು ಒಳಗಡೆ ಹೋಗು. ಸಾರಿ, ಒಳಗೆ ಹೋಗಕ್ಕಾಗಲ್ವಲ್ಲ. ಸೂರ್ಯ, ನೀವೇ ಬಳಗಾಲಿಟ್ಟು ಒಳಗೆ ಹೋಗಿ. ರವಿ, ಮಗುನ ಆರ್ತಿ ಕೈ ಕೊಡಪ್ಪ. ನಮ್ ವಂಶೋದ್ಧಾರಕ, ನಮ್ಮನೆ ಮೊದಲನೇ ಮೊಮ್ಮಗ ಇದು. ನಮ್ಮನೆ ಮಹಾಲಕ್ಷ್ಮಿ. ಆರ್ತಿ ಮಗು ಜೊತೆಲಿ ಮನೆ ಒಳಗೆ ಕಾಲಿಡ್ಲಿ. ಕೊಡು ಕೊಡು. ಆಯ್ತು ಅತ್ತೆ, ಗೊತ್ತಾಗ್ಲೇ ಇಲ್ಲ. ತಗೋ. ನಿಧಾನ 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 ಕೂತ್ಕೋ.
ಕಣ್ಣಮ್ಮಂಗೆ. ಕುಡಿಲಿ ಕುಡಿಲಿ ಕುಡಿಲಿ. ಓನಮ್ಮ ಓನಮ್ಮ ಓನು ಯಾಕೋ ಅಳ್ತಿದ್ಯಾ? ಓನು ಇಲ್ಲ ನೋಡಿದ್ರ ಆರ್ತಿ ಅವ್ರೆ, ನನ್ನ ರಾಜ್ಕುಮಾರಂಗೆ ಗೊತ್ತಾಯ್ತು ಅವ್ರ ತಂದೆನೇ ಎತ್ಕೊಂಡಿರೋದು ಅಂತ, ಅದಕ್ಕೆ ಅಳೋದೇ ನಿಂತ್ಬಿಟ್ಟ. ಅವನು ನನ್ನ ಥರನೇ ಶಾರ್ಪು. ಓನಮ್ಮ ಚಿನ್ನು ಮೆತ್ತಿಗೆ. ಅಳ್ಬಾರ್ದು ಕಣೋ ಅಳ್ಬಾರ್ದು ಕಣೋ, ನಾನು ದೊಡ್ಡಪ್ಪ. ಅಣ್ಣ ಅದು ಅಳ್ತಾ ಇಲ್ಲ, ಅವನು ಬೈತಾ ಇದ್ದಾನೆ. ನಮ್ ದೊಡ್ಡಪ್ಪ ತುಂಬಾ ಕಂಜೂಸು, ಬರೀ ಕೈಯಲ್ಲಿ ಬಂದಿದ್ದಾನೆ ಅಂತ ಅವನಿಗೂ ಬೇಜಾರು. ಹೌದಾ? ಬಿಡ್ಕೊ ಒಂದು ನಿಮಿಷ. ಎಲ್ಲೋಗ್ತಾ ಇದೆಯಾ? ಬಂದೆ, ಒಂದು ನಿಮಿಷ ಇರು. ಟಣ ನೋಡೋ ರಾಜ್ಕುಮಾರ, ನೋಡು ನೋಡು ದೊಡ್ಡಪ್ಪ ಏನ್ ತಂದಿದ್ದಾರೆ ನಿನ್ಗೆ. ಇದನ್ನ ಯಾಕೋ ತರಕ್ ಹೋದೆ? ಸಾಕ್ಷಿಗೆ ತಂದಿದ್ದಿತ್ತಲ್ಲ. ಏ ನಿಂಗಲ್ಲಪ್ಪ, ನಮ್ ರಾಜ್ಕುಮಾರಂಗೆ. ಕೊಡು ಕೊಡು ಕೊಡು. ನೋಡ್ದ ಅಳುನೇ ನಿಲ್ಲಿಸ್ಬಿಟ್ಟ. ಹೇಗಿದೆ ಪವರು? ಏಯ್ ಈಗ್ಲೇ ಲಂಚನಾ? ಹುಟ್ಟಿನ್ನೂ 2 ದಿನ ಆಗಿಲ್ಲ, ಆಗ್ಲೇ ಹಿಂಗ್ ನಡೀತಿದ್ಯಲ್ಲ ನೀನು. ರಾಜ್ಕುಮಾರ ಶಶು, ಅಯ್ಯೋ ಬಂದಿನೋ, ಯಾಕೋ ಇಷ್ಟೊಂದು ಸೊರ್ಗೋಗ್ಬಿಟ್ಟಿದ್ಯಾ? ಶಶು, ನನಗಂತೂ ಈ ಮನೆಯಲ್ಲಿ ಒಬ್ಳೇ ಇದ್ದು ಸಾಕಾಗೋಗ್ಬಿಟ್ಟಿತ್ತು ಕಣೋ. ಸದ್ಯ ನೀನು ಬಂದಿಯಲ್ಲ ನೋಡ, ಬಿಸಿನೀರಿಗೆ ಸ್ವಿಚ್ ಆನ್ ಮಾಡಿದ್ದೀನಿ, ಹೋಗಿ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಬಾ, ಊಟ ಮಾಡಿವಿ ಅಂತೆ. ಊಟನ? ನನಗಾಗಿರೋ ಅವಮಾನಕ್ಕೆ ಸ್ನಾನ ಊಟ ನಿದ್ದೆ ಬೇರೆ ಕೇಡು. ಅವರೆಲ್ಲರೂ ಸೇರಿ ನನ್ನ ಬಳಸ್ಕೊಂಡಿದ್ದಾರೆ. ಯಾರನ್ನೂ ಸುಮ್ಮನೆ ಬಿಡಲ್ಲ, ಒಬ್ಬೊಬ್ಬರಿಗೂ ಸರ್ಜಿಯಾಗಿ ಪಾಠ ಕಲಿಸ್ತೀನಿ ನಾನು. ಬಿಡಬಾರ್ದು ಕಣ, ಬಿಡಬಾರ್ದು. ಅದೇನಾಗಿದೆ ಗೊತ್ತೇನು? ಆರ್ತಿಗೆ ಹೆರಿಗೆ ನೋವು ಬಂದಿದೆ, ಅದಕ್ಕೆ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ನೀನು ಸೂರ್ಯನ ಜೈಲಿಗೆ ಕಳಿಸ್ತಿಯಲ್ಲ, ಅದಕ್ಕೆ ಆ ಸೇಟ್ ತೀರ್ಸ್ಕೊಳ್ಳೋಕೆ ನಿನ್ನನ್ನು ಜೈಲಿಗೆ ಕಳಿಸ್ಕೊಳ್ಳೋ ನಾಟಕ ಆಡಿದ್ದಾರೆ. ನಿಮ್ಮಮ್ಮ ಕಣ್ಣೀರು ಹಾಕಿದ್ದೆ. ನಾನೇನೋ ಆರ್ತಿ ಸತ್ತು ಹೋಗ್ತಾಳೆ, ಆದಿ ನಮ್ಮನೆಗೆ ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಆದರೆ ಇವಳು ತಲೆಗೆ ಮಫ್ಲರ್ ಕಟ್ಕೊಂಡು ಸ್ವೆಟರ್ ಹಾಕೊಂಡು ಮಗುನ ಎತ್ಕೊಂಡು ಮನೆ ಹೋದ್ಲಂತೆ. ನಾಟಕ, ಇದೆಲ್ಲ ಬರೀ ನಾಟಕ ಕಳು. ಗೊತ್ತಾಯ್ತತ್ತೆ, ಅವತ್ತವ್ರಗಳಿಗೆ ರಕ್ತ ಬೇಕಾಗಿತ್ತು, ಅಮ್ಮನ ಚೂ ಬಿಟ್ರು ನಾನು ಕರ್ಕೊಂಡು ಹೋಗೋಕ್ಕೆ. ಅಯ್ಯೋ ಪಾಪ ಅಂತ ರಕ್ತ ಕೊಡಕ್ಕೆ ಹೋಗಿದ್ರೆ ಆ ರವಿ ಅಲ್ಲೂ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದ. ನಿಜವಾಗ್ಲೂ ಆರ್ತಿ ಸೀರಿಯಸ್ ಆಗಿದ್ರೆ ಅವ್ರು ಹಾಗೆಲ್ಲ ಆಡ್ತಾ ಇದ್ರ? ಆ ಭಾಸ್ಕರ ಪದೇ ಪದೇ ಫೋನ್ ಮಾಡಿ ಬಾಯಿಗೆ ಬಂದಾಗ ಮಾತಾಡಿ ನನ್ನ ಮೇಲೆ ಕೈ ಬೇರೆ ಮಾಡಿದ್ದಾನೆ. ಆ ಭಾಸ್ಕರ ರವಿ ಇಬ್ಬರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತೆ. ಆ ರವಿನ ಮಾತ್ರ ಸುಮ್ಮನೆ ಬಿಡ್ಬೇಡ ಕಣೋ. ಟೈಮ್ ನೋಡಿ ಈ ಕಡೆ ನಿನ್ನ ರಕ್ತ ನೀರಿ ಆ ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಅರ್ಥ ಆಯ್ತಾ? ಅವರೆಲ್ಲ ಜಿಗಣೆ ಥರ ನಿನ್ನ ರಕ್ತನ ಹೀರಿದ್ದಾರೆ ಕಣೋ. ನೀನು ಯೋಚನೆ ಮಾಡಿಬಿಡ ಕಣೋ ಶಶು, ಇದಕ್ಕೆಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ.